ಪ್ರಧಾನಿ ಮೋದಿ ಸಂಚರಿಸುವ ಹಾದಿಯಲ್ಲೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಕನಕಪುರ ರಸ್ತೆಯಲ್ಲಿ ನಡೆದ ಈ ಘಟನೆ ಕೇವಲ ಆಕಸ್ಮಿಕವೇ ಅಥವಾ ಇದರ ಹಿಂದೆ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯದ ಸಂಚಿತ? ಆ ಜಿಲೆಟಿನ್ ಕಡ್ಡಿಗಳು ಎಷ್ಟು ಅಪಾಯಕಾರಿ, ಒಂದು ವೇಳೆ ಬ್ಲಾಸ್ಟ್ ಆಗಿದ್ರೆ ಆಗ್ತಿದ್ದ ಅನಾಹುತ ಎಂತದ್ದು? ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮೋದಿ ಬರುವ ಹಾದಿಯಲ್ಲಿ ಸ್ಫೋಟಕ್ಕೆ ನಡೆದಿದ್ದ ಸಂಚು. ಬಂಡೆಯನ್ನೇ ಪುಡಿ ಮಾಡುವ ಜಿಲೆಟಿನ್ ಸ್ಟಿಕ್ಗಳು ಪತ್ತೆ. ಪ್ರಧಾನಿ ಮೋದಿ ಸಂಚರಿಸುವ ಹಾದಿಯಲ್ಲಿ ಪತ್ತೆಯಾದ ಆ 8 ಇಂಚಿನ ಜಿಲೆಟಿನ್ ಕಡ್ಡಿಗಳು ಸಾಮಾನ್ಯವಲ್ಲ. ಇವು ಇಡೀ ಬಂಡೆಗಳನ್ನೇ ಕ್ಷಣಾರ್ಧದಲ್ಲಿ ಪುಡಿ ಪುಡಿ ಮಾಡುವ ಶಕ್ತಿ ಹೊಂದಿರುವ ಇಂಡಸ್ಟ್ರಿಯಲ್ ಜಿಲೆಟಿನ್ ಸ್ಟಿಕ್ಗಳು. ಒಂದು ವೇಳೆ ಇವುಗಳು ಬ್ಲಾಸ್ಟ್ ಆಗಿದ್ದರೆ ಸುತ್ತಲಿನ 20 ರಿಂದ 30 ಮೀಟರ್ ಜಾಗ ಕ್ಷಣಾರ್ಧದಲ್ಲಿ ಭಸ್ಮವಾಗಿ ಹೋಗುತ್ತಿತ್ತು. ಅಷ್ಟೇ ಅಲ್ಲ, ಕೇವಲ 15 ಮೀಟರ್ ವ್ಯಾಪ್ತಿಯಲ್ಲಿ ಯಾರೇ ಇದ್ದರೂ ಸಾವು ನೋವು ಗ್ಯಾರಂಟಿ ಎನ್ನುತ್ತಿದ್ದಾರೆ ತಜ್ಞರು. ಬಾಂಬ್ ಮಾದರಿಯಲ್ಲೇ ಈ ಜಿಲೆಟಿನ್ ಸ್ಟಿಕ್ಗಳನ್ನು ಮೇಣದ ಬತ್ತಿಯಂತೆ ಅಂಟಿಸಿ ಟೈಮರ್ ಫಿಕ್ಸ್ ಮಾಡುವ ಅತ್ಯಂತ ಅಪಾಯಕಾರಿ ತಂತ್ರಗಾರಿಕೆ ಇದರ ಹಿಂದೆ ಅಡಗಿತ್ತು ಎನ್ನುವ ಆಘಾತಕಾರಿ ಸತ್ಯ ಈಗ ಬಯಲಾಗಿದೆ. ಈ ಕೃತ್ಯದ ಹಿಂದೆ ಅಡಗಿದೆಯಾ ಯಾವುದಾದರೂ ಭಯಾನಕ ಸ್ಕೆಚ್? ಪ್ರಧಾನಿ ಭೇಟಿಯ ವೇಳೆ ಭದ್ರತಾ ಲೋಪ ಉಂಟು ಮಾಡಿ ದೇಶಾದ್ಯಂತ ಭಯದ ವಾತಾವರಣ ಸೃಷ್ಟಿಸುವುದು ಈ ಕಿರಾತಕರ ಪ್ಲಾನ್ ಆಗಿತ್ತ? ಅಥವಾ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರ ಹೆಸರಿಗೆ ಮಸಿ ಬಳಿಯುವ ಷಡ್ಯಂತ್ರನ? ಕಳೆದ ಕೆಲವು ವರ್ಷಗಳಿಂದ ಆಶ್ರಮದ ಜಮೀನು ವಿಚಾರವಾಗಿ ಸ್ಥಳೀಯ ಕೆಲವು ಗುಂಪುಗಳೊಂದಿಗೆ ತೀವ್ರ ವಿರೋಧವಿತ್ತು. ಹೀಗಾಗಿ ಗುರೂಜಿಯವರ ವಿರೋಧಿ ಬಣವೇ ಈ ರಣತಂತ್ರ ರೂಪಿಸಿದೆಯಾ ಎಂಬ ಸಂಶಯ ಈಗ ದಟ್ಟವಾಗಿದೆ. ಸದ್ಯಕ್ಕೆ ದೊಡ್ಡ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಆದರೆ ಪೊಲೀಸರು ಸುಮ್ಮನೆ ಕುಳಿತಿಲ್ಲ. ಆಶ್ರಮದ ವಿರುದ್ಧ ಜಮೀನು ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರಿರುವ ವ್ಯಕ್ತಿಗಳ ಕಂಪ್ಲೀಟ್ ಲಿಸ್ಟ್ ಈಗ ರೆಡಿಯಾಗಿದೆ. ಸ್ಥಳೀಯ ವಿರೋಧಿ ಬಣಗಳ ಪ್ರತಿಯೊಂದು ಚಲನವಲನದ ಮೇಲೆ ಕಣ್ಣಿಡಲಾಗಿದೆ. ಇದು ಕೇವಲ ಬೆದರಿಸುವ ತಂತ್ರವೇ ಅಥವಾ ನಿಜವಾಗಿಯೂ ಬ್ಲಾಸ್ಟ್ ಮಾಡುವ ದುರುದ್ದೇಶವಿತ್ತೆ ಎಂಬ ಬೇರೆ ಬೇರೆ ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪೊಲೀಸರ ಹದ್ದಿನ ಕಣ್ಣಿನ ತನಿಖೆಯಿಂದ ಮಾತ್ರ ಈ ಕಿರಾತಕರ ಸ್ಕೆಚ್ ಹಿಂದಿರುವ ಅಸಲಿ ಮಾಸ್ಟರ್ ಮೈಂಡ್ಗಳು ಹೊರಬರಬೇಕಿದೆ. ಪ್ರಧಾನಿ ಭದ್ರತೆಯ ದೃಷ್ಟಿಯಿಂದ ಇದು ಅತ್ಯಂತ ಗಂಭೀರ ವಿಚಾರವಾಗಿದ್ದು, ಮುಂದಿನ ದಿನಗಳಲ್ಲಿ ಯಾವೆಲ್ಲ ಸ್ಫೋಟಕ ಸದ್ಯಗಳು ಹೊರಬರುತ್ತವೆ ಎಂದು ನಾವೆಲ್ಲ ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.